ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮಸಾಲ ವಡೆ, ಕೆಲವರು ಮಸಾಲ ವಡೆ ಅಂತ ಹೇಳ್ತಾರೆ, ಕೆಲವರು ಆಂಬೊಡೆ ಅಂತ ಹೇಳ್ತಾರೆ, ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ರೋಡ್ ಬದಿನಲ್ಲಿ ಮತ್ತು ಹೋಟೆಲ್ನಲ್ಲಿ ಮಸಾಲ ವಡೆನ ತಿಂದಿರ್ತೀರ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿದಾಗ ಯಾಕೆ ಈಗ ಬರಲ್ಲ ಅಂದ್ಕೊಂಡಿರ್ತೀರ. ಅದನ್ನು ನಾನು ಅದೇ ರೀತಿ ಬರೋ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಡಲೆಬೇಳೆ ಮತ್ತು ಅರ್ಧ kg ಕಡಲೆಬೇಳೆ ತೊಗೊಂಡ್ರೆ ಅದಕ್ಕೊಂದು 50 ಗ್ರಾಮ್ ಅಕ್ಕಿ ಜೊತೆಲೇ ನೆನೆ ಹಾಕಿ, ಇಲ್ಲಾಂದರೆ ಸಪ್ರೇಟ್ ಆದರೂ ನೆನೆ ಹಾಕ್ಕೊಳ್ಳಿ. ರುಬ್ಬುವಾಗ ಎರಡನ್ನೂ ಜೊತೆಲಿ ರುಬ್ಬಿ ಅದನ್ನು ನೆನೆ ಹಾಕಿದ್ದೀನಿ. ಮತ್ತು ಹೇಗೆ ಮಾಡೋದು ಅನ್ನೋದನ್ನು ನಾನು ಮೊದಲಿಗೆ ತೋರಿಸ್ಕೊಡ್ತೀನಿ. ಈಗ ನೆನೆ ಹಾಕಿರೋ ಕಡಲೆಬೇಳೆ ಮತ್ತು ಅಕ್ಕಿನ ಸೋರು ಹಾಕ್ಬಿಟ್ಟು ರುಬ್ಕೋತೀನಿ. ಈಗ ಮೊದಲಿಗೆ ಸೋರು ಹಾಕ್ತಾಯಿದ್ದೀನಿ. ನಾನೀಗ ಕಡಲೆಬೇಳೆ ಮತ್ತು ಅಕ್ಕಿ ಜೊತೆಲಿ ನೆನೆ ಹಾಕಿದ್ದೀನಲ್ಲ, ಅದನ್ನು ಸೋರು ಹಾಕ್ತಾಯಿದ್ದೀನಿ. ಇದು ಸೋರು ಹಾಕಿರೋದು ಸೋರ್ತಾ ಇರಲಿ. ಅಷ್ಟರೊಳಗೆ ಮಸಾಲೆ ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ಹಾಕೊಂಡು ರುಬ್ಬಬೇಕು. ಈ ಸೋರು ಹಾಕೋದು ಯಾತಕ್ಕೆ ಅಂತಂದರೆ ವಡೆ ಸರಿಯಾಗಿ ತಟ್ಟೋದಕ್ಕೆ ಆಕಾರ ಬರುತ್ತೆ. 5ರಿಂದ ಸೋರು ಹಾಕಬೇಕು. ಈಗ ಇದು ಸೋರೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಈಗ ಮಸಾಲೆಗೆ ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 2-3 ಪೀಸ್ ಚಕ್ಕೆ, ಲವಂಗ, ಒಂದು 3-4 ಲವಂಗ ಹಾಕ್ತಾಯಿದ್ದೀನಿ. ಆಮೇಲೆ ಶುಂಠಿ ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೋತಾ ಇದ್ದೀನಿ. ಅದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5-6 ಎಸ್ಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ, ನೀವು ಖಾರ ಜಾಸ್ತಿ ತಿಂದರೆ ನೀವು ಹಾಕ್ಕೊಳ್ಳಿ. 4-5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಈಗ ರುಬ್ಕೋತೀನಿ. ಈ ಮಸಾಲೆ ಎಲ್ಲ ಮೊದಲು ರುಬ್ಕೋಬೇಕು, ಆಮೇಲೆ ಕಡಲೆಬೇಳೆ ಹಾಕೋಬೇಕು. ನೋಡಿ ಈಗಾಗಿದೆ. ಇದು ರುಬ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಈಗ ಕಡಲೆಬೇಳೆ ಹಾಕೊಂಡು ರುಬ್ಬೇಕು. ಈಗ ನಾನು ಕಡಲೆಬೇಳೆ ಹಾಕೊಂಡು ಜೊತೆಲಿ ರುಬ್ತಾ ಇದ್ದೀನಿ. ನೋಡಿ, ರುಬ್ಬಿದಾಗ ಈ ಟೆಕ್ಸ್ಚರ್ ಇರಬೇಕು. ನೋಡಿ, ಒಂದೊಂದು ಕಡಲೆಬೇಳೆ ಇದೆ ಮತ್ತು ತರ್ತರಿಯಾಗಿದೆ. ರುಬ್ಬಿದಾಗ ಈ ಟೆಕ್ಸ್ಚರ್ ಇರಬೇಕು. ತರ್ತರಿಯಾಗಿದೆ ಮತ್ತು ಕಡಲೆಬೇಳೆ ಇದೆ. ಜೊತೆಯಲ್ಲಿ ಕಡಲೆಬೇಳೆ ಈ ರೀತಿ ಇರಲೇಬೇಕು. ಮತ್ತು ಇದನ್ನು ಈಗ ಬೌಲ್ಗೆ ಹಾಕ್ತಾಯಿದ್ದೀನಿ. ಬೌಲ್ಗೆ ಹಾಕೋತೀನಿ. ನೋಡಿ, ಈ ರೀತಿ ಇದೆ. ರುಬ್ಬಿದಾಗ ಈ ರೀತಿ ಇರುತ್ತೆ. ಹೀಗೆ ಒಂದೊಂದು ಕಡಲೆಬೇಳೆ ಇರಲಿ. ಇದು ಈ ರೀತಿ ಇದ್ರೇ ವಡೆ ತುಂಬ ಟೇಸ್ಟಿಯಾಗಿರೋದು ಮತ್ತು ಚೆನ್ನಾಗೂ ಬರುತ್ತೆ. ನೋಡಿ, ತರ್ತರಿಯಾಗಿದೆ. ಯಾವತ್ತೂ ಫೈನ್ ಪೇಸ್ಟ್ ಮಾಡ್ಕೋಬೇಡಿ.
ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಇದು ಸಬ್ಬಕ್ಕಿ ಸೊಪ್ಪು. ಇದನ್ನು ಸಬ್ಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ದಿಲ್ ಲೀವ್ಸ್ ಅಂತಲೂ ಕರೀತಾರೆ. ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ವಡೆ ತುಂಬ ರುಚಿ ಬರುತ್ತೆ. ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಮರೀದೆ ತರಿಸ್ಕೊಂಡು ಹಾಕಿ, ಯಾಕೆಂದರೆ ಇದು ಹಾಕಿದ್ರೆ ವಡೆ ತುಂಬ ರುಚಿಯಾಗಿರುತ್ತೆ. ಇದಿಲ್ಲದೆ ಮಾಡಿದ್ರೆ ಅದು ವಡೆ ಅಷ್ಟು ರುಚಿಯಾಗಿರಲ್ಲ. ನಾನೀಗ ರುಬ್ಕೊಂಡಿರೋದಕ್ಕೆ ಮತ್ತು ಅರಿಶಿನ ಹಾಕ್ಕೊಳ್ಳಿ ಬೇಕಂದರೆ. ನಾನೀಗ ಹಾಕ್ತಾಯಿದ್ದೀನಿ ಅರಿಶಿನ. ಹಾಗೆ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಈ ಶುಂಠಿ ಇವೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಕಡಲೆಬೇಳೆ ವಾಯು ಆಗಿರೋದ್ರಿಂದ ಅದು ವಾಯು ಹೊಡೆಯುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗೂ ಇರುತ್ತೆ. ಇದು ಅಷ್ಟೇ, ಹಿಂಗು ಜೀರ್ಣನೂ ಆಗುತ್ತೆ ಮತ್ತು ವಾಯು ಸೇರಲ್ಲ. ಆದ್ದರಿಂದ ಹಿಂಗನ್ನು ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ವಾಯು ಸೇರಿಸಲ್ಲ. ಶುಂಠಿ ಬೆಳ್ಳುಳ್ಳಿ ಎರಡೂ. ಮತ್ತು 2-3 ವಡೆ ತಿಂದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಆಗಿದೆ, ಗ್ಯಾಸ್ ಥರ, ಒಂದು ಸ್ವಲ್ಪ ಹೊತ್ತಾದಮೇಲೆ ನಂಗೆ ಗ್ಯಾಸ್ ಥರ ಆಗಿದೆ ಅಂತ ಅನ್ಕೋತೀರಾ. ಆದ್ದರಿಂದ ಹಿಂಗೆ ಹಾಕೋದ್ರಿಂದ ಯಾವುದೂ ಆಗಲ್ಲ. ಆದ್ದರಿಂದ ಮರೀದೆ ಹಿಂಗನ್ನು ಹಾಕ್ಕೊಳ್ಳಿ. ಈವನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೋಡಿ, ಕಡಲೆಬೇಳೆನೂ ಇದೆ, ತರ್ತರಿ ಇದೆ. ಈ ರೀತಿ ಕಡಲೆಬೇಳೆ ಮತ್ತು ಇದು ತರ್ತರಿಯಾಗಿ ರುಬ್ಕೊಳ್ಳಿ. ಹೀಗೆಲ್ಲ ಮಿಕ್ಸ್ ಮಾಡಾಗಿದೆ. ರುಬ್ಬುವಾಗ ಕಡಲೆಬೇಳೆ ಉಳ್ಕೊಂಡಿದೆ ಅಂತ ಅಂದ್ಬಿಟ್ಟು ಪುನಃ ರುಬ್ಬಕ್ಕೆ ಹೋಗ್ಬೇಡಿ. ಅದು ಎತ್ತಾಕ್ಬಿಟ್ಟು ಈ ರೀತಿ ಕಡಲೆಬೇಳೆ ಉಳ್ಕೊಳುತ್ತಲ್ವ ಮಧ್ಯದಲ್ಲಿ, ಅದಿದ್ರೇ ವಡೆಗೆ ಚೆನ್ನಾಗಿರೋದು. ಆದ್ದರಿಂದ ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೋಬೇಡಿ. ಮೇಲೆ ಕೆಳಗೆ ಎಲ್ಲ ತೆಗೆದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಈವನ್ನಾಗಿ ಮಿಕ್ಸ್ ಆಗುತ್ತೆ. ಸಬ್ಬಕ್ಕಿ ಸೊಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆಮೇಲೆ ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯದು, ಐರನ್ ಕಂಟೆಂಟ್ ಇರುತ್ತೆ. ಆಮೇಲೆ ರಕ್ತ ಸೇರುತ್ತೆ. ಈಗ ಮಿಕ್ಸ್ ಮಾಡಾಗಿದೆ. ಈಗ ಎಣ್ಣೆಯಲ್ಲಿ ವಡೆನ ಕರಿತೀನಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಿಲಿ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಗೆ ಹಾಕಿದಾಗ ಮೇಲೆ ಬರುತ್ತೆ, ಆವಾಗ ಎಣ್ಣೆ ಕಾದಿದೆ ಅಂತ. ನೋಡಿ, ತೊಗೊಳ್ಳಿ ಈ ರೀತಿ. ಈಗ ಎಣ್ಣೆ ಕಾದಿದೆ, ಆದ್ದರಿಂದ ನಾನೀಗ ವಡೆ ತಟ್ಟು ಹಾಕ್ತಾಯಿದ್ದೀನಿ. ನಿಮಗೆ ಅಗಲ ಎಷ್ಟು ಬೇಕೋ ಅಷ್ಟನ್ನು ತಟ್ಟು ಹಾಕ್ಕೊಳ್ಳಿ. ಇದನ್ನು ನೋಡಿ ಹೀಗೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಇವು ಎರಡೂ ಬದಿನಲ್ಲೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ರಿ. ವಡೆ ಮೇಲ್ಗಡೆ ಕ್ರಿಸ್ಪಾಗಿರುತ್ತೆ, ಒಳಗಡೆ ಸ್ವಲ್ಪ ಮೆದುವಾಗಿರುತ್ತೆ. ವಡೆ ತಿನ್ನುವಾಗ ಎರಡು ಟೇಸ್ಟೂ ಚೆನ್ನಾಗೇ ಇರುತ್ತೆ.
ಇದರಿಂದ ನೀವು ಮೇಲ್ಗಡೆ ಬ್ರೌನ್ ಕೆಂಪು ಕಲರ್ ಬರೋ ತನಕನೂ ಬೇಯಿಸ್ರಿ. ಅದೇ ಗೋಲ್ಡನ್ ಬ್ರೌನ್ ಬರಬೇಕು. ಈ ಸಬ್ಸಿಗೆ ಸೊಪ್ಪಿನಲ್ಲಿ ಏನು ಮಾಡ್ತಾರೆ, ಕೆಲವ್ರು ಬರೀ ಯಾವುದೇ ಸೊಪ್ಪಾದ್ರೂ ಕೆಲವ್ರು ಬರೀ ಎಲೆ ಮಾತ್ರ ಬಿಡಿಸ್ಕೋತಾರೆ. ಅದು ಇದನ್ನು ದಿಂಡನ್ನು ಮಾತ್ರ ಯಾರೂ ಹಾಕೊಳ್ಳೋದಿಲ್ಲ. ಆ ದಿಂಡಲ್ಲೇ ಜಾಸ್ತಿ ಫೈಬರ್ ಅಂಶ ಇರೋದು. ಅದನ್ನು ಹಾಕೋದ್ರಿಂದ ಶರೀರಕ್ಕೆ ಫೈಬರ್ ಅಂಶ ಚೆನ್ನಾಗಿ ಸಿಗುತ್ತೆ. ನಮ್ಮ ಶರೀರಕ್ಕೆ ಬೇಕಾದ ಅಂಶ ಎಲ್ಲ ಅದರಲ್ಲಿರೋದ್ರಿಂದ ಅದನ್ನು ಹಾಕಬೇಕು. ಇದರಿಂದ ನೀವು ಇದನ್ನು ಬರೀ ಸೊಪ್ಪನ್ನೇ ತೊಗೊಂಡು ಹಾಕಬೇಡಿ, ಅದು ದಿಂಡನ್ನು ಸಹ ಕಟ್ ಮಾಡಿ ಹಾಕಿ. ತುಂಬ ಬಲ್ತಿದ್ರೆ ಅದನ್ನು ತೆಗೆದುಬಿಡಿ. ಬಲಿಲಿಲ್ಲ ಅಂತಂದರೆ ದಿಂಡನ್ನು ಹಾಕಿ. ಕೊತ್ತಂಬರಿ ಸೊಪ್ಪಲ್ಲೂ ಅಷ್ಟೇ, ಅದರಲ್ಲೂ ಅಷ್ಟೇ. ಸ್ವಲ್ಪ ಕಮ್ಮಿ ಉರಿನಲ್ಲಿ ಬೇಯಿಸಿದ್ರೆ ವಡೆ ಒಳಗಡೆನೂ ತುಂಬ ಹಿಟ್ಟಿನಾಗಿರಲ್ಲ, ಅದು ಬೆಂದಿರುತ್ತೆ. ಇದರಿಂದ ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಬೇಯಿಸಿ. ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ವಡೆ ಚೆನ್ನಾಗಿರುತ್ತೆ. ಏಕೆಂದರೆ ಆ ಫ್ಲೇಮಲ್ಲಿ ಬೇಯಿಸಿದಾಗ ಸ್ವಲ್ಪ ನಿಧಾನ ಆಗುತ್ತೆ. ಮೀಡಿಯಮ್ ಫ್ಲೇಮು ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದಾಗ ಬೇಗ ಬೇಗ ಬೇಯಲಿ ಅಂತಂದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಇದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿರಿ. ನೋಡಿ, ವಡೆ ಒಡೆದಿಲ್ಲ, ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಾಗ ಒಡೆಯೋ ಚಾನ್ಸಸ್ ಇರಲ್ಲ. ದಪ್ಪಕ್ಕೆ ಹೆಚ್ಕೊಂಡು ಹಾಕಿದಾಗ ವಡೆ ಬಿರುಕು ಬಿಟ್ಕೊಳ್ಳುತ್ತೆ, ಆಮೇಲೆ ಒಡೆಯುತ್ತೆ. ಅದರಿಂದ ನೀವು ಆದಷ್ಟು ಸಣ್ಣಕ್ಕೆ ಹೆಚ್ಕೊಡಿ. ನೀವು ಹೊರಗಡೆ ತಿಂದಾಗ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿದಾಗ ಯಾಕೆ ಹೀಗಿರುತ್ತೆ ಅಂದ್ಕೊಬಿಡಿ, ನೀವು ಮಾಡಿ ನೋಡಿ. ಇದೇ ರೀತಿ ನಾ ಹೇಳ್ಕೊಟ್ಟಾಗ ಮಾಡಿ ನೋಡಿ. ಹೊರಗಡೆ ಹೇಗಿರುತ್ತೋ ಹಾಗೆ ಚೆನ್ನಾಗಿರುತ್ತೆ. ಕೆಲವರು ಹೊರಗಡೆ ಏನು ಮಾಡ್ತಾರೆ ಅಂತಂದರೆ ಇನ್ನೂ ಟೇಸ್ಟ್ ಹೆಚ್ಚಾಗಲಿ ಅಂತಂದ್ಬಿಟ್ಟು ಅಜಿನೋಮೋಟೊ ಹಾಕ್ತಾರೆ. ಅಂದರೆ ಇದರಿಂದ ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಮೂಳೆ ಸವೆತ ಬರುತ್ತೆ. ಇದನ್ನು ನೀವು ಮನೇಲೇ ಈಗ ನಾನು ಹೇಳ್ಕೊಟ್ಟಾಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ನಾವು ಯಾವುದೇ ಕಾರಣಕ್ಕೂ ಅಜಿನೋಮೋಟೊ ಹಾಕಲ್ವಲ್ಲ ಮನೆಯಲ್ಲಿ. ಅದನ್ನು ಪದೇ ತಿಂದಾಗ ಮೂಳೆ ಸವೆತ ಬರುತ್ತೆ, ಮೂಳೆ ನೋವು, ಮಂಡಿ ನೋವು ಅಂತ ಇರ್ತಾರೆ. ಇದರಿಂದ ಹೊರಗಡೆ ಹೆಚ್ಚಿಗೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ಕಲರ್ ಬರಬೇಕು. ಈಗ ಇದು ಬೆಂದಿದೆ. ಮಸಾಲ ವಡೆ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿ ನೋಡಿ, ಹೇಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬರ್ ಆಗಿ. ನಾಗರತ್ನ ಕಿಚನ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ತಪ್ಪದೇ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ಅಡುಗೆ ನಿಮ್ಮನ್ನು ನೇರವಾಗಿ ಬಂದು ತಲುಪುತ್ತದೆ. ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ಟಾಗುವುದಿಲ್ಲ. ಹಾಗೆ ಅಡುಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಮುಂದಿನ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.